ಹೀಗೆ ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನಾಡ್ತಾ ಹೋದರೆ ನೆನಪುಗಳ ಮೆರವಣಿಗೆ ಆಗ್ಬೋದು. ಅಷ್ಟರ ಮಟ್ಟಿಗೆ ಅವರ ಒಡನಾಟ, ಅದಕ್ಕೆ ಅವರು ತಂದೆ ಮಗನ ಸಂಬಂಧ ಅಂತ ಹೇಳುವಾಗ ಒಂದು ರೀತಿಯಂಥ ಉತ್ತರಿಸಿ ಬಂದಂಥ ಅಳುವನ್ನು ತಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು. ನಮ್ಮ ಬದುಕಿನಲ್ಲಿ ಆದಂತಹ ಬದಲಾವಣೆ ಕೇವಲ ತನ್ನ ವೈಯಕ್ತಿಕ ಮಾತ್ರ ಅಲ್ಲ, ಜೊತೆಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಜನರ ಬದುಕಿನಲ್ಲಿ ಆಗಿರುವಂತಹ ಬದಲಾವಣೆಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಕೊಡುಗೆ ದೊಡ್ಡದಿತ್ತು ಅನ್ನುವಂತಹ ಅಂಶವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ನಮ್ಮ ಜೊತೆಗೆ ಪ್ರತಾಪ್ ಸಿಂಹ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ತಾವು ಪತ್ರಕರ್ತರಾಗಿ ಕೆಲಸವನ್ನು ಆರಂಭಿಸಿದ ದಿವಸಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ ಅನಿಸುತ್ತೆ. ಆ ಸಂದರ್ಭಗಳಲ್ಲಿ ಬಹುಶಃ ಆಡಳಿತದ ವಿಚಾರಗಳಲ್ಲಿ ಟೀಕೆ ಟಿಪ್ಪಣಿ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಯಾವುದೇ ಸರ್ಕಾರಗಳಿರುವ ಸಂದರ್ಭದಲ್ಲಿ ಪತ್ರಕರ್ತರ ಜವಾಬ್ದಾರಿ ಆ ಸರ್ಕಾರಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು, ಟೀಕಿಸುವಂಥದ್ದು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದರೆ ಇವತ್ತು ನೋಡಿದಾಗ, 20 ವರ್ಷಗಳ ನಂತರ ನೋಡಿದಾಗ ಎಸ್ ಎಂ ಕೃಷ್ಣ ಅವರು ಅವತ್ತು ಬಿತ್ತಿದಂತಹ ಬೀಜದ ಫಲ ಯಾವ ಸ್ವರೂಪದಲ್ಲಿ ಬೆಳೆದಿದೆ ಅನ್ನೋದನ್ನು ಬೆಂಗಳೂರಿನಲ್ಲಿ ಗಮನಿಸಿದಾಗ ತಮ್ಗೆ ಏನನ್ಸುತ್ತೆ ಎಸ್ ಎಂ ಕೃಷ್ಣ ಅವರ ಸಾಧನೆಯ ಬಗ್ಗೆ ಅಂತ, ಒಬ್ಬ ಪತ್ರಕರ್ತನಾಗಿ ನೋಡಿದಾಗ? ನಾನು ಈ ಹಿಂದೆ ಹೇಳ್ತಾ ಇದ್ದೆ ನಿಮ್ ಜೊತೆ ಮಾತಾಡುವಾಗ, ಬೆಂಗಳೂರು ಈ ಪ್ರಮಾಣಕ್ಕೆ ಬೆಳೆದಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣ ಸಾಹೇಬ್ರ ದೊಡ್ಡ ಕೊಡುಗೆ ಇರೋ ಜೊತೆಗೆ, ಹೌದು, ಆ ಸಂದರ್ಭದಲ್ಲಿ ಆದಂತ ಸಂಕಷ್ಟಗಳನ್ನ ನಿಭಾಯಿಸಿದ್ದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಲಿಕ್ಕರ್ ಲಾಬಿ ಅನ್ನೋದು ಕೂಡ ರಾಜಕಾರಣದ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇತ್ತು. ಹೌದು, ಅದರಲ್ಲಿ ಸೆಕೆಂಡ್ಸ್ ಅಂತ ಬರೋದು ಅವಾಗ ಈ ಟ್ಯಾಕ್ಸ್ ಅನ್ನ ಕದಿಯೋರು, ಅದನ್ನು ಹೊಡೆದಕ್ಕೋಸ್ಕರ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಅಂತ ಮಾಡಿ ಈ ಸೆಕೆಂಡ್ಸ್ ಅನ್ನ ಹೊಡೆದಾಕ್ಬಿಟ್ರು. ಲಿಕ್ಕರ್ ಲಾಬಿ ಕಂಟ್ರೋಲ್ ಆಗಿದೆ ಆನಂತರ ಇವತ್ತು ಇಡೀ ದೇಶ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಡಿಜಿಟಲೈಸೇಷನ್ ಅಥವಾ ಕಂಪ್ಯೂಟರೀಕರಣ ಅಂತ ನಾವೇನ್ ಹೇಳ್ಬೋದು ಕಟ್ಟಿದ್ದಾರೆ. ಎಸ್ ಎಂ ಕೃಷ್ಣ ಸಾಹೇಬ್ರು 2000 ಮಿಲಿಯನ್ ಭೂಮಿ ಪ್ರಾಜೆಕ್ಟ್ ಅನ್ನ ಮಾಡಿ ಗಣಕೀಕರಣವನ್ನ ಆರಂಭವನ್ನು ಮಾಡಿದ್ರು. ಇಡೀ ರಾಜ್ಯ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಿದೆ ಅಷ್ಟನ್ನು ಕೂಡ ಕಂಪ್ಯೂಟರೈಸ್ ಮಾಡಿದ್ರೆ ಅದಕ್ಕೆ ಮೂಲ ಅಡಿಪಾಯವನ್ನು ಹಾಕಿದಂತ ಎಸ್ ಎಂ ಕೃಷ್ಣ ಒಂದ್ ಪಾಣಿ ಅಂತ ಹೇಳಿದ್ರೆ ತಾಲೂಕ್ ಆಫೀಸಲ್ಲಿ ಲಂಚ ಕೊಡ್ಕೊಂಡು ಕಾಯ್ಬೇಕಿತ್ತು. ಈಗ ಅದ್ರ ಫೀಸ್ ಈಗ ಜಾಸ್ತಿ ಮಾಡಿದ್ದಾರೆ, ಬಟ್ ಆಗ ಪ್ರಾರಂಭದಲ್ಲಿ ಅದಕ್ಕೊಂದು ಸಣ್ಣ ಫೀಸ್ 10 ರೂಪಾಯಿ ಕಟ್ತು ಅಂತ ಹೇಳಿದ್ರೆ ಅದನ್ನ ಕಾಪಿ ತೆಗೆದು ಕೊಡೋರು. ಇದನ್ನ ಮಾಡಿದಂತವ್ರು ಎಸ್ ಎಂ ಕೃಷ್ಣ ಸಾಹೇಬ್ರು. ಆಮೇಲೆ ಕರ್ನಾಟಕದಲ್ಲಿ ಅವ್ರು ಒಂದು ಯಾವ ರೀತಿ ಒಂದು ವಿತ್ತೀಯ ಶಿಸ್ತನ್ನು ತಂದ್ರು ಅಂದ್ರೆ, ಅವರೊಂದು ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಅಂತ ತಂದ್ರು, ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ಅಂತ. ಆದಾಯ ಎಷ್ಟು ಬರುತ್ತೆ ಅದಕ್ಕೆ ಅನುಗುಣವಾಗಿ ಖರ್ಚನ್ನ ಮಾಡ್ಬೇಕು ಅಂತ ಹೇಳಿ ಆ ಬಿಲ್ ಅನ್ನ ತಗೊಂಡ್ಬಂದ್ರು. ಅದರ ಪರಿಣಾಮವಾಗಿ ಬಹುಶಃ 2005-6ರಲ್ಲಿ ಕರ್ನಾಟಕ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಅವತ್ತು ಹಾಕಿ ಕೊಟ್ಟಂತಹ ಆ ಒಂದು ಡಿಸಿಪ್ಲಿನ್ ಕಾರಣವಾಯಿತು. ಅದ್ರ ಜೊತೆಗೆ Tier 2, Tier 3 ಸಿಟೀಸ್ ಏನಿದೆ ಇವುಗಳಿಗೆ ಈ IT ಸೆಕ್ಟರ್ ನ ತಗೊಂಡು ಹೋಗ್ಬೇಕು ಅಂತ ಯೋಚನೆಯನ್ನು ಮಾಡಿದ್ರು. ಇವತ್ತು ಮೈಸೂರಿನಲ್ಲಿ ಇನ್ಫೋಸಿಸ್ ಇದ್ರೆ, ಮಂಗಳೂರು ಮತ್ತು ಹುಬ್ಬಳ್ಳಿ ಈ ಭಾಗದಲ್ಲಿ ಇನ್ಫೋಸಿಸ್ ವಿಪ್ರೋಗಳಿದ್ರೆ, ಇದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಸಾಹೇಬ್ರು. ಅವ್ರು ಬರೀ ಬೆಂಗಳೂರು ಒಂದನೇ ಬೆಳೆಸ್ತಿಲ್ಲ, ಬೆಂಗಳೂರನ್ನ ಒಂದೇ ಹಾರಿಜಾಂಟಲ್ ಆಗಿ ಇವತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಆದ್ರೆ ಎಸ್ ಎಂ ಕೃಷ್ಣ ಸಾಹೇಬ್ರು ಇದು ಈ ರೀತಿ ಹಾರಿಜಾಂಟಲ್ ಆಗಿ ಎಕ್ಸ್ಪ್ಯಾಂಡ್ ಆಗಬಾರದು ಅನ್ನೋ ಕಾರಣಕ್ಕೆ ಅವರು Tier 2, Tier 3 ಸಿಟೀಸ್ ಅನ್ನು ಕೂಡ ಡೆವಲಪ್ ಮಾಡ್ಲಿಕ್ಕೆ ಅವತ್ತು ಯೋಚನೆ ಮಾಡಿದ್ರು. ಅವರ ಜ್ಞಾನ, ಅವರ ದೂರದೃಷ್ಟಿ ಏನಿದೆಯಲ್ಲ, ಅದ್ರ 10% ಈಗಿನ ರಾಜಕಾರಣಿಗಳಿಗಿದ್ರೆ, ಇವಾಗ ಕರ್ನಾಟಕನ ಆಳ್ತಿರೋರು ಇರ್ಬೋದು, ಹಿಂದೆ ಆಳದವರಿಗೆ ಅವ್ರು 10% ಇದ್ರೂ ಕೂಡ ಬೆಂಗಳೂರು ಈ ದುಸ್ಥಿತಿಗೆ ಬರ್ತಿರ್ಲಿಲ್ಲ. ಅವರು Tier 2, Tier 3 ಸಿಟೀಸ್ ಅನ್ನ ಬೆಳೆಸ್ತಾ ಇದ್ರು. ಆಮೇಲೆ ನಾನೊಬ್ಬ ಮೈಸೂರಿಗನಾಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾವು ಮೈಸೂರು ಬೆಂಗಳೂರು 6 ಲೈನ್ ಎಕ್ಸ್ಪ್ರೆಸ್ ಲೈನು 10 ಲೈನು ಒಟ್ಟು ನಾವು ಮಾಡಿರ್ಬೋದು. ಆದ್ರೆ ಮೂಲತಃ ಬೆಂಗಳೂರು ಮೈಸೂರು ನಡುವೆ 4 ಲೈನ್ ಸ್ಟೇಟ್ ಹೈವೇನ ಮಾಡದಂತವ್ರು ಎಸ್ ಎಂ ಕೃಷ್ಣ ಸಾಹೇಬ್ರು. ಅವರ ಕಾರ್ಯಕಾಲದಲ್ಲೇ ಅವ್ರು ಮದ್ದೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಮೈಸೂರವರೆಗೂ ಆ ರೋಡ್ ಅನ್ನ ತಗೊಂಡೋದ್ರು. ಆಮೇಲೆ ಮೈಸೂರಲ್ಲಿ ಇವತ್ತು ನಾವು ರಿಂಗ್ ರೋಡ್ ಏನಿದೆಯಲ್ಲ, ಇದು ಮೂಲದಲ್ಲಿ ಇದು ಎಸ್ ಎಂ ಕೃಷ್ಣ ಸಾಹೇಬ್ರ ಕೊಡುಗೆ. ಇದು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಅಪ್ರೂವಲ್ ಕೊಟ್ಟು ಇದಕ್ಕೆ ಕಾರ್ಯಾರಂಭ ಮಾಡಿಸಿದಂತ ಎಸ್ ಎಂ ಕೃಷ್ಣ ಸಾಹೇಬ್ರು. ಇವತ್ತು ಮೈಸೂರು ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣ ಸಾಹೇಬ್ರ ಕೊಡುಗೆನೂ ಕೂಡ ಅಪಾರವಾಗಿದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ದಸರಾ ಉದ್ಘಾಟನೆ ಬರೀ ಸಾಹಿತಿಗಳನ್ನು ಕರೆಸ್ತೀವಿ, ಸಮಾಜದಲ್ಲಿ ಬೇರೆ ಸಾಧಕರನ್ನು ಕರೆಸ್ಬೇಕು, ಬಟ್ ಬರೀ ರಾಜಕೀಯ ಅಂತ ಅನ್ಕೊಳ್ಬೇಡಿ, ಪಾಲಿಟಿಷಿಯನ್ಸ್ ಕೊಡುಗೆ ಈ ದೇಶದ ಬೆಳವಣಿಗೆಯಲ್ಲಿ ಸಾಕಷ್ಟು ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವತ್ತು ಯೋಚನೆಯನ್ನ ಮಾಡಿ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಕರೆಸಿದ್ದು.
ಹೌದು. ಒಂದು ದೊಡ್ಡ ವ್ಯಕ್ತಿತ್ವ. ಅದ್ರ ಜೊತೆಗೆ ಅವರನ್ನ ನೀವು ಪ್ರಾರಂಭದಲ್ಲಿ ನೀವು ಪ್ರಶ್ನೆ ಕೇಳುವಾಗ ಉಲ್ಲೇಖ ಮಾಡಿದ್ರಿ, ಎಸ್.ಎಂ. ಕೃಷ್ಣ ಸಾಹೇಬ್ರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅವ್ರಿಗೆ ಬಂದಷ್ಟು ಕಷ್ಟಗಳು ಬೇರೆ ಯಾರಿಗೆ ಬರಲಿಲ್ಲ. ಅವರು ಟೀಕಾ ಪ್ರಹಾರಗಳು, ವಿಠಲನಹಳ್ಳಿ ಗೋಲಿಬಾರ್ ಆದ ನಂತರ ಕಿರುಕುಳಗಳು ಅವ್ರ ಮೇಲೆ ಆಗಿದ್ದು, ಹಾಸನದಲ್ಲಿ ಒಬ್ಬ SP ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯಾರು ಧರಣಿ ಕೂತಿದ್ರು ಅಂತ ನಿಮಗೆ ಗೊತ್ತಿದೆ. ಎಸ್.ಎಂ. ಕೃಷ್ಣ ಅವರ ಮನೆ ಎದುರುಗಡೆ ಧರಣಿ ಕೂರುವಂತ ಪರಿಸ್ಥಿತಿ ಬಂದೋಯ್ತು. ಆದ್ರೆ ಎಸ್.ಎಂ. ಕೃಷ್ಣ ಸಾಹೇಬ್ರು ಎಷ್ಟೇ ಟೀಕೆಗಳು, ಕೆಟ್ಟ ಟೀಕೆಗಳು ಬಂದಾಗ್ಲೂ ಕೂಡ ಅವರ ಪ್ರತಿಕ್ರಿಯೆ ಅನ್ನೋದು ಯಾವತ್ತು ಸಭ್ಯತೆ ಗೆರೆನ ದಾಟಿ ಸಂಯಮವನ್ನು ಕಟ್ಕೊಂಡು ಹೋಗ್ಲಿಲ್ಲ. ಅದು ಹೌದು. ನಮಗೆ ಎಸ್.ಎಂ. ಕೃಷ್ಣ ಅವರು ಮಾತಾಡುವಾಗ ಇವ್ರು ಬಹಳ ಸ್ಲೋ ಆಗಿ ಮಾತಾಡ್ತಾರಲ್ಲ ಅಂತ ನಮಗೆ ಅನಿಸ್ತಾ ಇತ್ತು. ಹೌದು. ಆದ್ರೆ ಒಂದೊಂದು ಪದನು ಕೂಡ ಅಳದು ತೂಗಿ ಮಾತಾಡ್ತಿದ್ರು. ಹೌದು. ನನಗ್ ಗೊತ್ತಿರೋ ಪ್ರಕಾರವಾಗಿ ಬೇರೆಯವರನ್ನ ಏಕವಚನದಲ್ಲಿ ನಿಂದಿಸದ ಕರ್ನಾಟಕದ ಏಕಮಾತ್ರ ರಾಜಕಾರಣಿ ಅಂತಂದ್ರೆ ಅದು ಬಹುಶಃ ಎಸ್.ಎಂ. ಕೃಷ್ಣ ಸಾಹೇಬ್ರು ಮಾತ್ರ. ಹೌದು. ಯಾವತ್ತೂ ನೋಡಲ್ಲ, ಒಬ್ಬರನ್ನು ಏಕವಚನದಲ್ಲಿ ಅವ್ರು ನಿಂದಿಸ್ತಾ ಇರಲಿಲ್ಲ. ಎಂತ ಟೀಕೆ ಮಾಡಿ ಇವತ್ತು ಯಾರನ್ನಾರು ಒಬ್ಬರನ್ನ ನಾವು ಟೀಕೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಅವ್ರನ್ನ ಬಹಳ ತೀಕ್ಷ್ಣವಾಗಿ ಟೀಕೆ ಮಾಡ್ಬೇಕು ಅಂತಂದಾಗ ಅವ್ರನ್ನ ನಾವು ಏಕವಚನದಲ್ಲಿ ನಾವು ಇವನು ಅಂತ ಹೇಳಿ ಬೈದು ಬಿಡ್ತೀವಿ. ಆದ್ರೆ ಅವ್ರು ಯಾವತ್ತೂ ಕೂಡ ಅವರು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಯಾವತ್ತೂ ಕೂಡ ಒಬ್ಬರನ್ನ ಏಕವಚನದಲ್ಲಿ ನಿಂದಿಸ್ತಂತವ್ರಲ್ಲ. ನಿಜ. ಅವರು ವೆಲ್ ಡ್ರೆಸ್ಡ್ ಮಾತ್ರ ಅಲ್ಲ, ವೆಲ್ ಬಿಹೇವ್ಡ್ ಕೂಡ ಆಗಿದ್ರು ಅವರು. ಹೌದು. ಭಾಷೆಯ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರತಾಪ್ ಸಿಂಹ ಅವರೇ, ಅವರು ಇಂಗ್ಲಿಷ್ನಲ್ಲಿ ಎಷ್ಟು ಪ್ರಭಾವಿಯಾಗಿ ಮಾತನಾಡ್ತಿದ್ರು, ಕನ್ನಡದಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಕನ್ನಡದ ಬಳಕೆಯೂ ಕೂಡ ಎಸ್.ಎಂ. ಕೃಷ್ಣ ಅವರ ಮಾತುಗಳಲ್ಲಿ ಬರ್ತಾ ಇತ್ತು. ಅವ್ರು ಅಲ್ಲಿ ಇಂಗ್ಲಿಷ್ ಪದಗಳೇ ಬರ್ತಿರಲಿಲ್ಲ, ಕೇವಲ ಕನ್ನಡದ ಪದಗಳನ್ನು ಮಾತ್ರ ಅವರು ಪೋಣಿಸ್ತಾ ಹೋಗಿರುವಂಥದ್ದು, ಮುತ್ತು ಜೋಡಿಸಿದ ರೀತಿಯಲ್ಲಿ ಅವರ ಮಾತುಗಳು ಕೂಡ ಬರ್ತಾ ಇದ್ವು. ನೋಡಿ, ಇಬ್ರು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ, ಇನ್ನೊಂದು ರಾಜಕಾರಣದಲ್ಲಿ ಇಬ್ರು, ಒಬ್ರು ರಾಜಕಾರಣಿ ಒಬ್ಬ ಸಾಹಿತಿ ಅಂತ ನೋಡಿದಾಗ ಸಾಹಿತ್ಯ ಕ್ಷೇತ್ರದಲ್ಲಿ UR ಅನಂತಮೂರ್ತಿ ಅವರು ಇಂಗ್ಲಿಷ್ ಅದ್ಭುತವಾಗಿ ಗೊತ್ತಿದ್ರು ಕೂಡ ಕನ್ನಡ ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಮಿಕ್ಸ್ ಮಾಡ್ತಿರಲಿಲ್ಲ ಯಾವತ್ತೂ ಕೂಡ. ಅದೇ ರೀತಿ ಹಾರ್ವರ್ಡ್ ಕೃಷ್ಣ ಅಂತ ಇದ್ದ ಎಸ್.ಎಂ. ಕೃಷ್ಣ ಅವರು ಕನ್ನಡ ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಭಾಷೆದು ಯಾವ ಪದಗಳು ಕೂಡ ಅಲ್ಲಿ ಸುಳಿತಾ ಇರ್ಲಿಲ್ಲ. ಅದು ರಾಮಕೃಷ್ಣ ಹೆಗಡೆ ಅವರು ಇಂಟೆಲೆಕ್ಚುಯಲಿ ಅವ್ರು ಬಹಳ ಸ್ಟ್ರಾಂಗ್. ಅವ್ರನ್ನು ಅಷ್ಟೇನೆ, ಅವ್ರದ್ದೊಂದು ಬಿಟ್ಟೆ ನಾನು, ಬಟ್ ಅವರು ಅಷ್ಟೇನೆ ತುಂಬಾ ಚಂದವಾಗಿ ಮಾತಾಡ್ತಿದ್ದಂತ ವ್ಯಕ್ತಿ. ಅವರೆಲ್ಲ ಅವರೊಂದು ನಮ್ಗೆಲ್ಲ ಒಂಥರ ಮೇಲ್ಪಂಕ್ತಿ ಹಾಕೊಡೋ ರೀತಿಯ ವ್ಯಕ್ತಿತ್ವಗಳಾಗಿತ್ತು ಅವೆಲ್ಲ. ನಾನು ಅದಕ್ಕೆ ಲೆಜೆಂಡರಿ ಚೀಫ್ ಮಿನಿಸ್ಟರ್ಗಳಂತ ಬಂದಾಗ ಇವರೆಲ್ಲ ಒಂದ್ 3-4 ಜನ ಬರ್ತಾರೆ. ಆ 3-4 ಜನ ಬಿಟ್ರೆ ಇನ್ನು ಉಳಿದವರೆಲ್ಲರೂ ಕೂಡ ಈ ಸಂದರ್ಭ, ಈ ಜನಕ್ಕೆ ಯಾವ್ದು ಮೆಚ್ಚುಗೆ ಆಗಬಹುದು, ನಮಗೆ ಯಾವ್ದು ಓಟ್ಗಳಿಕೆ ಯಾವ್ದ್ರಿಂದ ಆಗಬಹುದು, ಇದಕ್ಕೆ ಪೂರಕವಾಗಿ ಅವರ ಯೋಜನೆಗಳಿರ್ತವೆ. ಸಾಲ ಮನ್ನಾ ಮಾಡ್ತೀನಿ, ಬಡ್ಡಿ ಮನ್ನಾ ಮಾಡ್ತೀನಿ, ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ ಅಂತ ಹೇಳಿ ಈ ಸ್ಟೇಟ್ ಅನ್ನ ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ನಾವು ಎಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ವಿಷನ್ ಇಟ್ಕೊಂಡು ಕೆಲಸ ಮಾಡೋರು ಬಹಳ ಕಮ್ಮಿ. ಆಮೇಲೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನೋಡಿ, ಕೇಂದ್ರದಲ್ಲಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ವಾಜಪೇಯಿ ಅವರು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಡೆವಲಪ್ಮೆಂಟ್ ಅನ್ನೋದನ್ನ ಪೊಲಿಟಿಕಲ್ ಅಜೆಂಡಾ ಆಗಿ ತಂದಂತರು ವಾಜಪೇಯಿ ಅವರು. ಅಭಿವೃದ್ಧಿ ವಿಚಾರನ ಹೇಳ್ಕೊಂಡು ಅದನ್ನ ರಾಜಕೀಯವಾಗಿ ವಿಷಯವಾಗಿ ತೆಗೆದುಕೊಂಡು ಒಂದು ಕ್ಯಾಂಪೇನ್ ಅನ್ನು ಕೂಡ ಮಾಡಿರೋರು. ಹಾಗಾಗಿ ಅವರು ಗೋಲ್ಡನ್ ಕ್ವಾಡ್ರಿಲೇಟರ್ ಅಥವಾ ಸುವರ್ಣ ಚತುಷ್ಪಥ ಇರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಈ ತರದ ಯೋಜನೆಗಳನ್ನೆಲ್ಲ ತಗೊಂಡ್ಬಂದ್ರು. ಅದೇ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದಲ್ಲಿ ಇದ್ರು. ಅವರಿಗೆ ಕಾಂಪಿಟೇಟರ್ ಆಗಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಇದ್ರು. 2001 ಅಷ್ಟರೊಳಗಡೆ ಮೋದಿಜಿ ಅವರು ಬಂದ್ರು ಅಲ್ಲಿ ಗುಜರಾತ್ ಇಂದ. ಆ ಸಂದರ್ಭದಲ್ಲಿ ಇಂಡಿಯಾ ಟುಡೇ ಮ್ಯಾಗಝಿನ್ ಇಡೀ ದೇಶಾದ್ಯಂತ ಒಂದು ಇವ್ಯಾಲ್ಯೂಯೇಷನ್ ವರ್ಷಕ್ಕೊಂದ್ಸರಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ದಿ ಇಯರ್ ಅಂತ ಕೊಡೋರು ಅವಾರ್ಡ್. ಆಗ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಎಲ್ಲಾ ಮಾನದಂಡಗಳನ್ನ ಇಟ್ಕೊಂಡು ಇದನ್ನ ಮಾಡೋರು. ಎಸ್.ಎಂ. ಕೃಷ್ಣ ಸಾಹೇಬ್ರು ಇರೋವರೆಗೂ ಕೂಡ ಯಾರೊಬ್ರು ಕೂಡ ನಂಬರ್ 1 ಚೀಫ್ ಮಿನಿಸ್ಟರ್ ಆಗಕ್ ಆಗ್ಲಿಲ್ಲ. ಪ್ರತಿ ವರ್ಷನೂ ಕೂಡ ಎಸ್.ಎಂ. ಕೃಷ್ಣ ಸಾಹೇಬ್ರೆ ಇರ್ತಾ ಇದ್ರು ನಂಬರ್ 1 ಚೀಫ್ ಮಿನಿಸ್ಟರ್ ಆಗಿ. ಯಾಕಂದ್ರೆ ಅವ್ರ ವಿಷನ್ ಆತರ ಇತ್ತು, ಅವ್ರು ನಡ್ಕೊಳ್ತಾ ಇದ್ದ ರೀತಿ ಹಂಗಿತ್ತು. ಅವರು ಬರೀ ಯಾವ್ದೋ ಒಂದು ಸಮಸ್ಯೆನ, ಪೊಲಿಟಿಕಲ್ ಸಮಸ್ಯೆನ ಸಾಲ್ವ್ ಮಾಡಿ ಚೇರ್ ಉಳಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರಲಿಲ್ಲ. ಅವರು ಈ ರಾಜ್ಯದ ಅಭಿವೃದ್ಧಿಗೂ ಕೂಡ ಈ ಸಂಕಷ್ಟದ ನಡುವೆನೂ ಕೂಡ ಅಷ್ಟೇ ಒತ್ತು ಕೊಟ್ಟು ಕೆಲಸವನ್ನ ಮಾಡಿದ್ರು ಅವರು. ನೀವು 2000 ಆ ಸಂದರ್ಭದಲ್ಲಿ ನೋಡಿ, ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಹೌಸಿಂಗ್ ಅನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಆಗಿ ತಗೊಂಡ್ಬಂದ್ರು. ಅಂದ್ರೆ ಸಾಲನ ಫ್ಲಾಟ್ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ ಸಾಲ ಕೊಡಕ್ ಬೇಕಾಯ್ತು.
ಅದ್ರದ್ದು ಅತಿ ಹೆಚ್ಚು ಲಾಭವನ್ನ ಬೆಂಗಳೂರು ಪಡ್ಕೊಳಕಾಯ್ತು. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ IT ಬೂಮ್ ಆಯ್ತು ಆ ಟೈಮಲ್ಲಿ. ಹೌದು, ಇದು SM ಕೃಷ್ಣ ಅವರ ಪಾಲಿಸೀಸ್ ಇಂದಾಗಿ ಆತರ ಒಂದು IT ಬೂಮ್ ಆಯ್ತು. ಇವತ್ ನೋಡಿ SM ಕೃಷ್ಣ ಅವ್ರನ್ನ ನೀವ್ ಯಾರೇ ಯಾವ್ದು IT ಕ್ಷೇತ್ರದಲ್ಲಿ ಇರುವಂತಹ ದೊಡ್ಡ ವ್ಯಕ್ತಿಗಳನ್ನ ಯಾರನ್ನೇ ಕೇಳಿ, SM ಕೃಷ್ಣ ಅವರಿಗೆ ಅವರೊಂದು ತಲೆಬಾಗಿ ನಮಸ್ಕಾರ ಮಾಡ್ಲೇಬೇಕು. ಅವರು ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರು. ಬೆಂಗಳೂರು ಟಾಸ್ಕ್ ಫೋರ್ಸ್ ಅಂತ ಮಾಡಿರು. ಏನೇನೋ ಕೆಲಸಗಳಿತ್ತು ಅವಾಗ, ಒಂದಷ್ಟು ಅಡಚಣೆಗಳಿದ್ದಾಗಿ ಅವ್ರಿಗೆ ಎಷ್ಟೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಇಲ್ಲ ಅಂದಿದ್ರೆ, ಅವರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ರೆ ಇನ್ನೂ ಒಳ್ಳೆ ಕೆಲಸ ಆಗ್ತಿತ್ತು. ನನ್ಗನ್ಸುತ್ತೆ ಅವಾಗ ಏನೋ ಪಾಲಿಟಿಕ್ಸ್ ಅದನ್ನೆಲ್ಲ ನಾವ್ ಹೇಳಕ್ಕಾಗಲ್ಲ. ಆದ್ರೆ ಅವ್ರನ್ನ ಎರಡನೇ ಸರಿ ಅವ್ರ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ 65 ಸೀಟ ಏನೋ ಬಂತು ಅದು 2004 ಅಲ್ಲಿ. JDS ಕೂಡ ಒಳ್ಳೆ ಸೀಟ್ಗಳನ್ನ ತಗೊಂಡಿತ್ತು. ಧರ್ಮಸಿಂಗ್ ಅವ್ರ ಬದಲು SM ಕೃಷ್ಣ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಆಗ HD ದೇವೇಗೌಡರು ಒಂದೇನೋ ಒಂದು ದೊಡ್ಡ ಮನಸ್ಸು ಮಾಡಿದಿದ್ರೆ ಬಹುಶಃ ಈ ರಾಜ್ಯ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭ್ಯುದಯವನ್ನ ಕಾಣ್ತಾ ಇತ್ತು ಅಂತ ನಂಗೆ ಅನ್ಸುತ್ತೆ. ನಿಜ 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 ನಿಜ. ಧನ್ಯವಾದ ಪ್ರತಾಪ್ ಸಿಂಹ ಅವರೇ, ಇಷ್ಟೊತ್ತು ನ್ಯೂಸ್ 18 ಜೊತೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳಷ್ಟು ವಿಚಾರಗಳನ್ನು ನೆನಪು ಮಾಡಿಕೊಟ್ರಿ ಮತ್ತು ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಈ ರೀತಿಯಾಗಿ ಸ್ಮರಿಸಬೇಕು ಅಂತ ಹೇಳಿದರೆ ಆ ವ್ಯಕ್ತಿ ಬಿಟ್ಟು ಹೋಗಿರುವಂಥ ಹೆಜ್ಜೆ ಗುರುತುಗಳು ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾದದ್ದು, ಎಷ್ಟು ಅಗಾಧವಾದಂತಹ ಪ್ರಭಾವವನ್ನು ಜನಮಾನಸದಲ್ಲಿ ಬೀರಿದ್ದಾರೆ ಮತ್ತು ತನ್ನ ಆಡಳಿತದ ಮೂಲಕವಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನಾ ವಿಚಾರಗಳನ್ನು ಪ್ರತಾಪ್ ಸಿಂಹ ಅವರು ಕೂಡ ಪ್ರಸ್ತಾಪ ಮಾಡಿದರು. SM ಕೃಷ್ಣ ಅವರ ಆಡಳಿತ ವೈಖರಿ, ಅದರ ದೂರದೃಷ್ಟಿ ಮತ್ತು ಕೇಂದ್ರ ಮತ್ತು ರಾಜ್ಯದ ನಡುವೆ ಕೇಂದ್ರದಲ್ಲಿ ಭಿನ್ನ ಸರ್ಕಾರ, ರಾಜ್ಯದಲ್ಲಿ ಭಿನ್ನ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಕೂಡ ಒಂದು ಸೌಹಾರ್ದಯುತವಾದಂಥ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಂಡ್ರೆ ಹೇಗೆ ಒಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ SM ಕೃಷ್ಣ ಅವರದ್ದು ಅತ್ಯಂತ ಮಹತ್ವದ ವ್ಯಕ್ತಿತ್ವ ಆಗಿತ್ತು, ಮಹತ್ವದ ಆಡಳಿತ ನಿರ್ಧಾರಗಳು ಆಗಿದ್ವು.